58 ಮಂದಿ ಕರೆದಿದ್ರು. ಅವಾಗ ದುಡ್ಡು ಕಟ್ಟಕ್ಕೆ ನಮ್ಮ ಸಿಬ್ಬಂದಿ ಕಳಿಸಿದೆ. 7 ಲಕ್ಷ ಚಿಲ್ಲರೆ ಕಟ್ಟಿ ಬೇಗ ರಸೀದಿ ತಂದು ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡಿಬಿಡ್ರಪ್ಪ. ಬ್ಯಾಂಕಿಗೆ ಹೋಗ್ಯಾನ್ರಿ, ಎಲ್ಲ ಎಣಿಸ್ಯಾರ ಕ್ಯಾಶಿಯರ್. ಬಳ್ಳಾರಿ AC ಫೋನ್ ಮಾಡಿದ, ಶಾಂತಮ್ಮ ಹರಾಜ್ ಆದಮೇಲೆ ಸ್ತ್ರೀಕರಣ ತಗೋಬೇಕಂತ. ಸರ್ ಪರ್ಮಿಷನ್ ಮೊದಲ ತೊಗೋಬೇಕು, ಸುತ್ತೋಲೆ ಹಚ್ಬೇಕು ಅನ್ನೋದೈತಿ, ತೊಗೊಂಡಿವಿ ಮಾಡಿವಿ. ಇಲ್ಲ ಸರ್ ಮೇಡಮ್, ಶಾಂತಮ್ಮ ನೀನೊಂದು ವಾರ ದುಡ್ಡು ಕಟ್ಟಬೇಡ ಅಂತ ಇರಿಸಿಬಿಟ್ರಿ. ಬೇಗ ಕಮಿಷನರ್ಗೆ ಒಂದು ಲೆಟ್ರ್, ನಮಗೊಂದು ಲೆಟ್ರ್ ಮಾಡ್ಕೊಂಬ ನೀನು ಅರ್ಜೆಂಟ್ ಮಾಡಿ. ಅವ್ರ ಹತ್ರ ಒಂದು ಲೆಟ್ರ್ ಮಾಡಿ ಕಳಿಸಿದ್ವಿ, ಪರ್ಮಿಷನ್ ಕೊಡ್ರಿ ಅಂತ. ಆಲೆ ಐಟಮ್ ಹೋಗ್ಬಿಟ್ಟವು. ಇಲ್ಲ ಏನು ಮಾಡ್ಬೇಕು ಸರ್, ಅವ್ರು ಬಿಟ್ರಿ ಅವು ಹೊಳ್ಳಿ ರೂಮ್ಗೆ ಹಾಕಕ್ಕೆ ಬರಲ್ರಿ. ಅಂಗಳದಾಗ ಹಾಕಿವ್ರಿ ಕಾಂಪೌಂಡ್ನಾಗ. ಮರುದಿವಸ ಅಮಾವಾಸ್ಯೆ ಆಮೇಲೆ ಸರ್ ತಗೋಬೇಕು ಅದು ಯತಿರಾಜ್ ಮೋಸ ಮಾಡಿದ್ದಾರೆ. ತಡಿಯಮ್ಮ ಬ್ಯಾಂಕಿಗೆ ಕಟ್ಟಬೇಡ ಅಂದ್ಬಿಟ್ರೆ. ಮತ್ತು ದೊಡ್ಡವ್ರು ಹೇಳ್ತಾರೆ, ಅವರಿಗೆಲ್ಲ ಕಾನೂನು ಗೊತ್ತಿರ್ತೈತೆ ಅಂದು ಸಿಬ್ಬಂದಿ ಕೈಗೆ ಕೊಟ್ಟು ದೇವಸ್ಥಾನದಾಗ ಇಟ್ಟಿವ್ರಿ 7,32,000 ನೀವು ಅವ್ನು ಹೇಳಿದ್ರೆ ಇರ್ತೈತಿ, ಅವ್ನಿಗೆ ಕಾನೂನೆಲ್ಲ ಗೊತ್ತೈತಿ ಅಂತ ಸುಮ್ಮನೆ ಲೆಟ್ರ್ ಬರೆದಿರಿ. ಲೆಟ್ರ್ ಬರೆದು AC ಅವರು DC ಬರೆದ್ರು, DC ಅವ್ರು ಕಮಿಷನರಿಗೆ ಬರ್ದಾರೆ. ಬೇಗ ಒಂದೊಂದು ದಿನದಲ್ಲಿ ಮೂಮೆಂಟ್ ಮಾಡಿಸ್ಬಿಟ್ಟೆ, ಹಿಂಗಾಗೈತಿ ಅಂತ ಈ DCಗೂ ಗೊತ್ತು ರೀ. ಒಳ್ಳೆ ಹಾಯ್ ಇದನ್ನು ಮಾಡಿಸ್ಬಿಟ್ಟಾಳೆ ಈಕೆ ಅಂತ DC ಅವ್ರಿಗೆ ಗೊತ್ತು. ನಾವು ಕೇಳಿಲ್ಲಮ್ಮ ಎಲ್ಲಿ ಅಂದ್ರೆ, ಸರ್ ಇಲ್ಲಿ ಗೊತ್ತಿಲ್ಲ ನಮಗೂ ಅಂತ. ಆವಾಗ ಕಮಿಷನರ್ ಏನಂತ ಬರೀಬೇಕ್ರಿ, ಯತಿರಾಜ DCಗೆ ಬರ್ದ, ನಿಮ್ಮ ಹಂತದಲ್ಲೇ ಮುಗಿಸ್ರಿ ಅಂತ ಬರ್ದ. ಕಮಿಷನರ್ ಅಲ್ರಿ, ಯತಿರಾಜ್ನ ಕಮಿಷನರಿಗೆ ಹೋಗೇ ಇಲ್ಲ ಫೈಲ್, ಕಮಿಷನರ್ಗೆ ತಲುಪೇ ಇಲ್ಲ. ಯತಿರಾಜ ನಿಮ್ಮ ಹಂತದಲ್ಲಿ. ಆಮೇಲೆ ಅಲ್ರಿ ಹಿಂಗೆ ಬಂದಿರಲ್ಲ ಸರ್, ಏನಿದು ಮೊದಲ ಲೇಟ್ ಆಗೈತಿ, ಈಗಾಗಲೇ 20 ದಿನ ಆಗಬೇಕು ಅಂತ ಅಂದ್ರೆ ಮತ್ತೆ ನನಗೆ ಬರ್ದಾರ ನಿನ್ನ ಹಂತದಲ್ಲೇ ಮಾಡು ಅಂತ. ಇವ್ರಿಗೆ ಕೋರ್ಟ್ಗೆ ಎಳಿತೀನಿ ರೀ, ಬಿಡೋದಿಲ್ಲ, ನಿಮ್ಮನ್ನು ಹಿಡ್ಕೊಂಡು ಅದಕ್ಕೆ ಬಂದಿರೋದು. ಒಂದು ವರ್ಷದ ಅವಧಿಯಲ್ಲಿ 5 ಸೀರೆ ತೊಗೊಂಡಿದ್ದೆ. ಇಲ್ಲ ಅಂತ ನಾನು ಹೇಳ್ತೇನೆ, 5 ಸೀರೆ ತೊಗೊಂಡಿದ್ದೆ ನಾನು. ಯಾಕೆ ದಿನ ಉಟ್ಕೊಂಬರವ ಯಾವ ನೋಡಿ ಬನಶಂಕರಿ ದೇವಸ್ಥಾನ ಪೂರ್ತಿ ಬನಶಂಕರಿ ದೇವಸ್ಥಾನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದೆ ಮೇಡಮ್. 2 ಇಷ್ಟು ದಪ್ಪದ್ದು ಬಂಡ್ಲು ಕಾರಲ್ಲಿ ಇಕ್ಸ್ತಾ ಇರೋದು, ಔಟ್ ಸೋರ್ಸ್ನ ಇಡ್ಸಿದ್ರು. ಅದ್ರದ್ದು ಏನ್ ಮಾಡಿದ್ರು ಗೊತ್ತೇ, ನಾನು ಒಂದು ಕಾಸು ಕುಂತಿದ್ದೆ ಸರ್, ನಿಮ್ಮಂಗ ಭಾಳ ಇದೆ. ನಾನು ಮುಂದುವರೆದ್ ಬಿಟ್ಟಿನಿ ಅಂದ್ರೆ ಈ ಸೋಷಿಯಲ್ ಇದಕ್ಕೆ ನಿಮ್ಮನ್ನ ಹಿಂದೇಟ್ ಹಾಕಿಸ್ತೀನಿ ನಾನು ನಿಜವಾಗಿ. ನಾನು ಒಂದು ದಿವಸ ಬನಶಂಕರಿ ಟೆಂಪಲ್ ಒಂದೇ ಸಲ ಬಂದಿದ್ದೆ. ಅದು ಯಾರೋ ಏಜೆನ್ಸಿಯವರು ಬಂದಿದ್ರು, ಯಡಿಯೂರವರು. ನಾನು ಅವ್ರ ಹತ್ರ ಹೋಗಿದ್ದಿಲ್ಲ ಆಫೀಸ್ಗೆ, ದರ್ಶನ ಮಾಡಿಕೊಂಡೆ. ದರ್ಶನ ಮಾಡಿದ್ರು. ಮತ್ತು ಇವರು ನಾನು ಮುಜರಾಯಿ ಸೂಪ್ರಿಡೆಂಟಪ್ಪ ಅಂದೆ, ಮತ್ತೆ ಒಳಗೆ ಕರ್ಕೊಂಡೆ. ಅಷ್ಟೇ ಅಲ್ಲ ಸರ್, ನಾನು ಹಂಗೆ ಹೇಳ್ಕೊಳ್ಳೋದಿಲ್ಲ, ರಶ್ ಇತ್ತು. ಸಂಜೆ ಬಂದೆ, ಅವಾಗ ಫೋನ್ ಮಾಡಿದವ ಏಜೆನ್ಸಿ, ಮೇಡಮ್ ಎಲ್ಲಿದ್ದೀರಿ ಅಂದರು. ನಾನು ಬೆಂಗಳೂರಿಗೆ ಬಂದಿದ್ದೆನಪ್ಪ ಬನಶಂಕರಿ ಟೆಂಪಲ್ಗೆ. ಕರೆಕ್ಟ್ ಹೇಳಿದೆ ರೀ, ಎಲ್ಲಿದ್ದೀರಿ ಹೇಳ್ರಿ ಮೇಡಮ್. ಇಲ್ಲ ದರ್ಶನ ಮಾಡ್ಕೊಂಡು ಹೊಂಟಿ. ಬರ್ರಿ ಪದ್ಮ ಮೇಡಮ್ ಅದಾರ ಇಲ್ಲಿ ಅಂತ ಕರೆದು ಮತ್ತು ಟೀ ಥರ ಕಳಿಸಿದ್ರು. ಕೂತ್ಕೊಂಡೆ. ಆ D ಗ್ರೂಪ್ನ್ಯಾರು 3 ಜನ ಬಂದು ಇಟ್ರು ನೋಡ್ರಿ ಪಾಕಿಟ್ನ್ಯಾಗ ದುಡ್ಡು ಇಟ್ರು ಪದ್ಮಾಗ. ಅಲ್ಲ ಅನ್ಕೊಂಡು ನಾನು ಮೆತ್ತಗ ಕಂಡ್ರು ಅಂಥವೆಲ್ಲ ಕಂಡು ಹಿಡಿತೇನೆ. ಆಕೆ ಕೂಡ ಸೀರೆ ನೋಡ್ರಿ ಬರೀ. ಮತ್ತು ಅವನು ಅವಿಷ್ಟು ಸೀರೆ ಹರಾಜು ಮಾಡಿದ್ರೆ ದೇವಸ್ಥಾನದ ದುಡ್ಡು ಎಷ್ಟು ಬರ್ತೈತ್ರಿ? ಆಕೆ ಅಲ್ಲ ಅವಾಗ ಇತ್ತು ಆಫೀಸಿಗೆ ಬಂದು ಕುತ್ಕೊಂಡ್ಬಿಟ್ಲಲ್ಲ. ಮತ್ತು ನಾವು ಅವಾಗ ನೌಕರ್ರ, ಬೇರೆಯವ್ರ ಬಗ್ಗೆ ನಾವು ನೀವಾಗಿ ನ್ಯೂನ್ಯತೆಗಳು ಕೇಳಿದರೆ ನಾನು ಹೇಳಿದೆ ಅಷ್ಟೇ. ಅದು ಬಸವರಾಜೇಂದ್ರ ಇದ್ರಲ್ಲ, ಆ ಸಮಯದಲ್ಲಿ HQ ಆಗಿ ಕರ್ಸ್ಕೊಂಡ್ಬಿಟ್ರು. ಅವನು ಯಾರು ಕಮಿಷನರ್ ಅಂತಾರೆ, ಮೈಲಾರ್ಗೆ ಬಂದ ಬರ್ತ್ಡೇ ಮಾಡ್ಕೊಂಡ. ಸಿಸ್ಟಮೆಟಿಕ್ ಏನೋ ಒಂದು ಕಮಿಷನರಿ ಮಾಡೋಕೆ ಅದಕ್ಕೆ ಹೆಚ್ಚಿಗೆ ಮಾಡಿಬಿಟ್ಟಿದೆ. ಏನಮ್ಮ ಭುಜ ಬಾರ್ಚ್ಕೊಂತ ತಟಗದಿಯ ರೂಟ್ ವರ್ಕರ್ ಮೈಲಾರ್ ನೀನು ನಡಿಗೆ ಹೋಗೈತಿ ಎಂಥದ ಮೂಲನ್ ದೇವಿನ ಏನೋ ಅಂದ್ರಿ ಕಿರಣ್ ಬೇಡಿ ಕುಂತಂಗಾಗೈತಿ. ಏನೋ ಕೊಡೋದಿಲ್ಲ ಅಂತಲ್ಲ ಯಾರಿಗೆ ಯಾಕ್ರಿ ಕೊಡಕನ್ರಿ ಕುಂದರ್ಸಿರೋದು ನನ್ನ ಕೊಡೋಕೇನ್ರಿ ಕುಂದರ್ಸಿರೋದು. ಆಮೇಲೆ ಒಬ್ಬ ಸಿಬ್ಬಂದಿಗೆ ಹಿಂದನೇ ಇದ್ನಂತ ಅವ್ರ ಮನೆ ದೇವ್ರಂತೆ ಶಂಕರಗೌಡ ಅಂತ, ಅದಕ್ಕೆ 10,000 ರೂಪಾಯಿ ಕೊಟ್ಟು ಇಟ್ಟಿದ್ರು. ಅವ್ರು ಫೋನ್ ಮಾಡಿ ಶಂಕರಗೌಡಗೆ 10,000 ಸಂಬಳ ಕೊಡೋಂದ್ರಂತ ಇವಾಗ ಕೊಟ್ಬಿಟ್ನಂತ. ಅದು ಆಡಿಟ್ ಅಬ್ಜೆಕ್ಷನ್ ಆಗಿತ್ತು. ನಾನು ಹೋಗಿ ಕುಂತೆ, ಶಂಕರಗೌಡ ಕೊಡೋದಿಲ್ಲ, ಕಮಿಷನರ್ ಹೇಳ್ತಾರೆ ಫೋನ್ ಮಾಡಿ. ನನಗೆ ಫೋನ್ ಮಾಡಿದ್ರು, ಸರ್ ಅದೇನೋ ಒಂದು ಸುತ್ತಲೇ ಬಂದೈತಲ್ರಿ, ಹಿಂಗೆ ಪ್ರೈವೇಟ್ ಕೊಡೋಕೆ ಬರೋದಿಲ್ಲ ಅಂತಲ್ರಿ. ಮೊನ್ನೆನೋ ಯಾರೋ ಗಲಾಟೆ ಮಾಡಿ ಏನೋ ಮೊಬೈಲ್ನಾಗ ಬಿಟ್ಟಾರಲ್ಲ ಸರ್ ಅಂದ್ಬಿಟ್ಟು ಕೇಳ್ರಿ. ಬರ್ತೀನಮ್ಮ, ನಾನಾ ಬರ್ತೀನಮ್ಮ, ಬರ್ರಿ ಸರ್ ಬಂದರು. ಅವ ಸರ್ ಪದ್ಮಾ ಸರ್ ಇನ್ನು ಆಕಿ ಸಬ್ಜೆಕ್ಟ್ ಹೇಳೋದು ಬಿಟ್ಟೆ ನಾನು. ಇಲ್ಲ ಬರ್ತಿದ್ರಿ, ಹೇಳ್ತೀನಿ ನಾನು, ಭಾಳ ಹೇಳ್ತೀನಿ ರೀ. ಈ ಯತಿರಾಜ ಕುಂತಾನೆಲ್ಲ ತೆಗಿಸ್ಬೇಕಾಗಿತ್ತು.
ಇದನ್ನ ಎದಕ್ಕೆ ಕುಂದಿರ್ಸ್ಯಾರ ಹೇಳ್ರಿ? ತಪ್ಪಲ್ವಾ ಮೇಡಮ್? ಇಲ್ಲ ಸರ್, ಈಗ ನಾನು ಇಸ್ಕೊಂಡ್ರ ಅಪರಾಧ, ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಈತ ದಿನಕ್ಕೂ ಸಾಲ ಇಸ್ಕೊಂಡು ಟಿವಿ ಮುಂದೆ ಇಸ್ಕೊಂಡ್ರೆ ಸಾಲ ಕೊಡ್ಬೇಕಾಗಿತ್ತು ರೀ, ಕೊಟ್ಟು ಹೋಗ್ಯಾನ ಅಂತೇಳಿ ಅವ್ರಿಗೆ ಕೊಡ್ತಾನೆ. ಇಸ್ಕೊಂಡು ಕೊಡಾಕ ಯತಿರಾಜನ್ ಕುಂದರ್ಸ್ಯಾರ. ಯತಿರಾಜನ್ ಕುಂದರ್ಸಿರೋದ ಇದು. ಯತಿರಾಜನ್ ಕುಂದರ್ಸಿ ಮತ್ತೆ ಯತಿರಾಜನ್ ತೆಗಿಬೇಕು ಸರ್. ಆಮೇಲೆ ಎರಡನೇದು ಪದ್ಮ, ಈತ ಸರಿ ಇಲ್ರಿ, ಅವನು ಎಷ್ಟು ಸರಿ ಇಲ್ಲ. ಎಷ್ಟು ಸರಿ ಇಲ್ಲ. ಎಷ್ಟು ಸರಿ ಇಲ್ಲ. ಪದ್ಮನಂತೂ ಬಹಳ ಚೇಂಜ್ ಮಾಡ್ಬೇಕು ಸರ್. ಏನು ಮೇಡಮ್ ಅದು? ಏನು ಗೊತ್ತಿಲ್ಲ, ಬಹಳ ಸಿಬ್ಬಂದಿದು ಹೊಡಿತಾಳ, ದೇವಸ್ಥಾನ ಸಿಬ್ಬಂದಿದು. ನಮ್ಮ ಬಳ್ಳಾರಿ ಜಿಲ್ಲಾದ ಹಾಕಿ ಕುಂತಾಳ AC ಆಗಿ, ಅಲ್ಲಿಂದ ಕಳಿಸ್ತಾಳೆ ಈಕಿಗೆ. ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ, ಫ್ರೆಂಡ್, ನಾವು ನೀವು ಫ್ರೆಂಡ್, ಇವತ್ತು ನಾನು ನಿಮಗೆ ಒಂದು 10,000 ಕೊಡ್ಬೋದು, ಫ್ರೆಂಡ್ ನಿಜ ನಿಜ 10,000 ಕೊಡ್ಬೋದು, ಒಂದು 25 ಕೊಡ್ಬೋದು. ಬೇಡ ಏನೋ ಮಗಳ ಮದಿಗಿಲ್ಲ ಹೆಲ್ಪ್ ಏನೋ ಫ್ರೆಂಡ್ಶಿಪ್ ನೋಡೋದು. ಹೌದು, ಅದು ಬಿಟ್ರೆ ತಾಳಿ ಚೀನ ಮಾಡಿಸ್ಕೊಡಕತ್ರ ಫ್ರೆಂಡ್ಗೆ. ಆಗುತ್ತಾ? ಆಕಿಗೆ ಸವಿತಾಗ ಮಾಡಿಸ್ಕೊಟ್ಲ ಪದ್ಮ. ಎಷ್ಟು ಹೆಚ್ಚಾಗಿದೆ ಬನಶಂಕರಿ ಟೆಂಪಲಲ್ಲಿ ಇದ್ದ ಅವನು. ಹಂಗಾರೆ 1 ವರ್ಷ 9 ತಿಂಗಳಾಯ್ತು. ಬೇಡಪ್ಪ, ಈ ಟೆಂಪಲ್ ಸಹವಾಸ ಬೇಡ, ನಾವು ಆಶಾವಾದಿಗಳರಲ್ರಿ, ನಮಗೇನು ಬೇಕಾಗಿಲ್ಲ ಈ ಟೆಂಪಲ್ ಸಹವಾಸ ಬೇಡ ಅಂತ ತುಮಕೂರು DC ಆಫೀಸಿಗೆ ಬಂದು ಕುಂತೇರಿ ನಾನು ಸೂಪರ್ಡೆಂಟ್ ಆಗಿ. ಅಲ್ಲಿ ತಹಸೀಲ್ದಾರ್ ಇದ್ಲು ಸವಿತಾ, ಈ ಪದ್ಮನ್ ಫ್ರೆಂಡ್, ಇಬ್ರು ಕುಚುಕು ಅಗ್ರಿ ಫ್ರೆಂಡ್, ಭಾರಿ ಹೊಡೆದಾರ್ರಿ ಇಬ್ರು. ಈ ಸರಿ ಕುತ್ಕೊಡಿ. ಯಾರ್ಯಾರು ಮೇಡಮ್? ಪದ್ಮ, ಪದ್ಮ. ಸವಿತಾ ಯಾರು? ತುಮಕೂರಲ್ಲಿ ತಹಸೀಲ್ದಾರ್ ಇದ್ಲು. ಒಂದೇ ಕುರ್ಚಿಗೆ 25 ವರ್ಷ ಕೊಡ್ತಾಳ್ರಿ. SD ಅಲ್ಲೇ, FD ಅಲ್ಲೇ, ಸೂಪರ್ಡೆಂಟ್ ಅಲ್ಲೇ, ತಹಸೀಲ್ದಾರ್ ಅಲ್ಲೇ. ಈಗ AC ಆಗಿ ಬಳ್ಳಾರಿಗೆ ಹೋಗ್ಯಾಡ್ರಿ ಪ್ರಮೋಷನ್ ಆಗಿ. ಆಕಿ ಪದ್ಮಂದ್ ಭಾರಿ ಕತೆ ಇದೆ ಅನ್ಸುತ್ತಲ್ಲ? ಭಾಳ ಕತೆ ಇದೆ ರೀ. ಅದು ಸ್ವಲ್ಪ ತಕ್ಕಬೇಕು. ಈ ನನ್ನ ಇದರಲ್ಲಿ ನಾನು ಆಗ್ಬಿಟ್ಟಿನ್ರಿ ಈಗ ಸದ್ಯ 1 ತಿಂಗಳು. ಹೌದು. ಆಮೇಲೆ ಆಕಿ. ನಮಸ್ಕಾರ ವೀಕ್ಷಕ ಬಂಧುಗಳೇ, ನೋಡಿದ್ರಲ್ಲ ಈ ವಿಡಿಯೋವನ್ನ. ನಾನು ಕಳೆದ 5 ವರ್ಷಗಳಿಂದ ಏನು ಹೇಳ್ತಿದ್ದೆ ಅದನ್ನ ಈ ಅಧಿಕಾರಿಗಳು ಕೂಡ ಅದನ್ನೇ ಹೇಳಿದ್ದಾರೆ. ಇವತ್ತು ಬನಶಂಕರಿ ದೇವಾಲಯದಲ್ಲಿ ಚಿನ್ನ ಇರ್ಬೋದು, ಸೀರೆಗಳಿರ್ಬೋದು, ನೌಕರರು ಮಾಡುವಂಥ ತಪ್ಪುಗಳನ್ನು ಸಮರ್ಥನೆ ಮಾಡಿಕೊಂಡು ಅವರನ್ನು ಮುಚ್ಚಿಡುವಂಥ ಕೆಲಸ ಇರ್ಬೋದು, ಮತ್ತೆ ಬೇರೆ ಬೇರೆ ಅಧಿಕಾರಿಗಳಿಗೆ ದೂರನ ಕೊಡಿ ಅಂತೇಳಿ ಒತ್ತಡ ಹಾಕೋದಿರ್ಬೋದು, ಯಾವುದಾದ್ರೂ ಮೀಟಿಂಗ್ಗಳಿಗೆ ಕೂರಿಸ್ಕೊಂಡ್ರೆ ಅರ್ಚಕರು ಮೊಬೈಲ್ಗಳು ಇಟ್ಕೊಂಡು ಆಮೇಲೆ ಅವ್ರಗಳಿಗೆ ಹಂಗ್ ಮಾಡಿ ಅಂತೇಳಿ ಅವ್ರನ್ನ ದಾರಿ ತಪ್ಪಿಸುವಂಥದ್ದು, ಈ ಥರದ್ದೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಸಾಮಾನ್ಯವಾಗಿ ಒಬ್ಬ ಕವಿಗಳು ಹೇಳ್ತಾರೆ, ಎಲ್ಲರಿಗೊಂದೇ ಭೂತಲವೆಂದೆ, ಎಲ್ಲರಿಗೂ ಭಗವಂತನು ತಂದೆ, ಸರ್ವರಿಗೊಂದೇ ಸೂರ್ಯನ ಕಣ್ಣು, ವಿಧ ವಿಧ ಸಸ್ಯಕ್ಕೆ ಒಂದೇ ಮಣ್ಣು, ಬಗೆ ಬಗೆಯಾದರೂ ದೇಹದ ಬಣ್ಣ, ಎಲ್ಲರ ನಗೆಯೂ ಒಂದೇ ಅಣ್ಣ, ಏತಕ್ಕೆ ಯುದ್ಧವು ಏತಕ್ಕೆ ಮದ್ದು, ಒಂದೇ ಮನೆಯೊಳಗೆಲ್ಲರೂ ಇದ್ದು. ನಿಮಗೆ ನೀವೇ ಬುದ್ಧಿ ಕಲಿಬೇಕು, ಯಾರು ತಿದ್ದಕ್ಕಾಗೋದಿಲ್ಲ. ಇವತ್ತು ಸೀತಾರಾಮನ ಸ್ಥಿತಿ ಏನಾಗಿದೆ, ಯಾವತ್ತೂ ಅವನ ಯೌವನವನ್ನ ಹಾಳು ಮಾಡಿಕೊಂಡಿದ್ದಕ್ಕೆ ಇವತ್ತು ಬ್ಲ್ಯಾಕ್ ಮೇಲ್ ಮಾಡಿಸ್ಕೊಳ್ತಿದ್ದಾನೆ ಒಬ್ಬ ಮಹಿಳೆ ಕೈನಲ್ಲಿ. ಇದೆಲ್ಲ ಭಗವಂತನಿಗೆ ಪ್ರಿಯವಾದ್ದಲ್ಲ. ಹಾಗಾಗಿ ಮುಜರಾಯಿ ಇಲಾಖೆಯಲ್ಲಿ ಭಗವಂತನಿಗೆ ಪ್ರಿಯವಾದ ಕೆಲಸವನ್ನು ಮಾತ್ರ ಮಾಡಬೇಕು, ಅವಾಗ ನಿಮಗೆ ಮುಕ್ತಿ ಸಿಗುತ್ತೆ.